ಸರ್ ಅವರು ಕಾತಾರ ವರಹ ರೂಪಂ ಕಾತಾರ ಸಾಲಿಗೆ ನೃತ್ಯ ಮಾಡಲು ಬರ್ತಾ ಇದ್ದಾರೆ ನಮ್ಮ ಶಿಕ್ಷಕ ಸಂತೋಷ್ ಸರ್.
ಸಾರ್ವಜನಿಕ ಬಂಧುಗಳೇ, 2024-25ನೇ ಸಾಲಿನಲ್ಲಿ ರೋಟರಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಇತ್ತು. ಈ ಸಮಾರಂಭದಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮೂಡಿಬಂತು. ಆ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನೋಡಿದಿರಿ ಅಂತ ಭಾವಿಸ್ತಾ, ಆ ಕಾರ್ಯಕ್ರಮದ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ಎರಡು ಮಾತುಗಳು. ನಮ್ಮ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರಬಹುದಾದಂತಹ ಸಂತೋಷ್ ಅವರು ನೀನಾಸಂನಲ್ಲಿ ತರಬೇತಿಯನ್ನು ಪಡೆದಂತಹ ವ್ಯಕ್ತಿಯಾಗಿದ್ದರು. ಆದ್ದರಿಂದಲೇ ಅವರನ್ನು ನಾನು ನಮ್ಮ ಶಾಲೆಯಲ್ಲಿ ಶಿಕ್ಷಕರಾಗಿ ನೇಮಕ ಮಾಡಿಕೊಂಡು ಪ್ರತಿ ವರ್ಷ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆಯಬಹುದಾದಂತಹ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಯದಲ್ಲಿ ತಹಸೀಲ್ದಾರ್ ಅವರಿಂದ ನಡೆಯಬಹುದಾದಂತಹ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಉನ್ನತವಾದಂತಹ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಶಿಕ್ಷಕರಲ್ಲಿ ನಾವು ಕೇಳ್ಕೊಂಡಾಗ ತನ್ನಲ್ಲಿ ಇರಬಹುದಾದಂತಹ ಎಲ್ಲ ಪ್ರತಿಭೆಯನ್ನು, ಜಾಣ್ಮೆಯನ್ನು ಉಪಯೋಗಿಸಿ ಪ್ರತಿ ವರ್ಷವೂ ಕೂಡ ಅತ್ಯಂತ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಬಂದಿದ್ದಾರೆ. ನಮ್ಮ ಶಾಲೆ ನಡೆಯಬಹುದಾದಂತಹ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಕೂಡ ಅವರ ಒಂದು ಪಾತ್ರ ಅತ್ಯಂತ ಮುಖ್ಯವಾದದ್ದಾಗಿರುತ್ತೆ. ಪ್ರತಿ ವರ್ಷವೂ ಕೂಡ ಶಾಲಾ ವಾರ್ಷಿಕೋತ್ಸವದ ಸಮಯದಲ್ಲಿ ಒಂದು ಉತ್ತಮವಾದಂತಹ ಪಾತ್ರವನ್ನು ಮಾಡಿ ಪೋಷಕರ ಒಂದು ಮನಸ್ಸನ್ನು ಗೆದ್ದಿದ್ದಾರೆ, ವಿದ್ಯಾರ್ಥಿಗಳ ಒಂದು ಮನಸ್ಸನ್ನು ಗೆದ್ದಿದ್ದಾರೆ. ರೋಟರಿ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳ ಒಂದು ಮನಸ್ಸನ್ನು ಗೆದ್ದಂತಹ ಆ ವ್ಯಕ್ತಿ ನಿಜವಾಗಲೂ ಕೂಡ ಈ ವರ್ಷ ಆ ಕಾಂತಾರದಲ್ಲಿ ಬರಬಹುದಾದಂತಹ ಒಂದು ಉತ್ತಮವಾದಂತಹ ಒಂದು ಸಂಗೀತಕ್ಕೆ ಅವರು ಡ್ಯಾನ್ಸನ್ನು ಮಾಡಿದರು. ಇಡೀ ಆ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದಂತಹ ಸುಮಾರು 3,000 ಜನ ಎಲ್ಲ ಪೋಷಕ ವರ್ಗದವರು ಕೂಡ, ಸಭಿಕರು ಕೂಡ ಎದ್ದು ನಿಂತು ಆ ಪ್ರಶಂಸೆಯನ್ನು ಮಾಡಿದರು. ನಿಜವಾಗಲೂ ಕೂಡ ಸಂತೋಷ್ ಅವರು ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಎಸ್ಪೆಷಲಿ ನಮ್ಮ ಶಾಲೆಗೆ ಆ ಶಿಕ್ಷಕ ಒಂದು ಮುಖ್ಯವಾದಂತಹ ಒಂದು ಗರಿ ಅಂತ ನಾವು ಹೇಳಬಹುದು. ಅದೇ ರೀತಿ ಆ ಶಿಕ್ಷಕರನ್ನು ಈ ವರ್ಷ ನಾವು ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕ ಅಂತ ಹೇಳ್ಬಿಟ್ಟು ಗುರುತಿಸಿ ಸನ್ಮಾನವನ್ನು ಕೂಡ ಮಾಡಿದ್ದೀವಿ. ಇದೇ ರೀತಿ ಮುಂದೆ ಅತ್ಯಂತ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಶಾಲೆಗೆ, ನಮ್ಮ ತಾಲೂಕಿಗೆ ಕೀರ್ತಿಯನ್ನು, ಹೆಸರನ್ನು ತರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾವು ರೋಟರಿ ಸ್ಕೂಲ್ ವತಿಯಿಂದ ಮಾತಾಡ್ತಾ ಇದ್ದೇನೆ. ನಮ್ಮ ರೋಟರಿ ಶಾಲೆ ಇಡೀ ತಾಲೂಕಿನಲ್ಲಿ ತುಂಬ ಚೆನ್ನಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾಯಿದೆ. ಈ ವರ್ಷದ ಯೂನಿಯನ್ ಡೇಯಲ್ಲಿ ನಾವು ಅತ್ಯುತ್ತಮವಾದ ಮಕ್ಕಳ ಚಟುವಟಿಕೆಗಳನ್ನು ಗುರುತಿಸಿ ಅವರಿಗೆ ಪ್ರೈಸ್ ಕೊಟ್ವಿ. ಯೂನಿಯನ್ ಡೇಯಲ್ಲಿ ಸುಮಾರು 3,000 ಜನ ಮಕ್ಕಳು ಮತ್ತು ಪೇರೆಂಟ್ಸ್ ಇದ್ದರು. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಶಿಕ್ಷಕರಾದ ಸಂತೋಷ್ ಅವರು, ನಮ್ಮ ಅತ್ಯುತ್ತಮ ಶಿಕ್ಷಕರು ಇವರು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತುಂಬ ಚಟುವಟಿಕೆಯಾಗಿ ಕೆಲಸ ಮಾಡ್ತಾರೆ. ಇವರು ರಂಗಾಯಣ, ನೀನಾಸಂ ಅಲ್ಲಿ ಕೆಲಸ ಮಾಡಿ ಬಂದಿರ್ತಾರೆ. ಇವರ ಪ್ರತಿಭೆಯನ್ನು ಗುರುತಿಸಿ ನಮ್ಮ ರೋಟರಿ ಶಾಲೆಯಲ್ಲಿ ಇವರಿಗೆ ನಾವು ಕೆಲಸ ಕೊಟ್ಟಿದ್ದೇವೆ. ಅತ್ಯುತ್ತಮ ಶಿಕ್ಷಕರು ಇವರು. ಯೂನಿಯನ್ ಡೇಯಲ್ಲಿ ಮಾಡಿದಂಥ ಒಂದು ದೇವರ ದೃಶ್ಯ ಕಾಂತಾರ ಫಿಲಮ್ದು ಆ ಹಾಡಿಗೆ ಎಂಥ ಚೆನ್ನಾಗಿ ಮಾಡಿದ್ರೆ ಅಂದರೆ ಆ ಬಂದಂಥ ಎಲ್ಲ ಜನಕ್ಕೆ ರೋಮಾಂಚನವಾಗಬೇಕು. ಎಲ್ಲ ಎದ್ದು ನಿಂತ್ಕೊಂಡು ಚಪ್ಪಾಳೆ ತೊಟ್ಟು ಮಟ್ಟದಲ್ಲಿ ಅವರ ಡ್ಯಾನ್ಸು ಮತ್ತು ಆ ಸಂಗೀತದ ಇದನ್ನು ನೋಡಿದ್ರೆ ಕಾಂತಾರ ನಾವು ನೋಡ್ತಾ ಇದ್ದೀವೇನೋ, ಆ ಆ್ಯಕ್ಟಿಂಗ್ ಅಷ್ಟು ತುಂಬ ಚೆನ್ನಾಗಿತ್ತು. ಇವರಿಗೆ ನಾವು ಮನಸ್ಪೂರ್ವಕವಾಗಿ ನಮ್ಮ ಶಾಲೆ ಇರೋದು ನಮಗೊಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಭಾರತಾಂಬೆ. ನಮ್ಮ ಶಾಲೆಯ ಕಲಾ ಟೀಚರ್ ಆಗಿರ್ತಕ್ಕಂಥ ಸಂತೋಷ್ ಸರ್ ಅವರು ಕಾಂತಾರ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಹೊರಟಾಗ ನಮ್ಮಲ್ಲಿರ್ತಕ್ಕಂಥ ಹಲವಾರು ಟೀಚರ್ಸ್ನ ಕೇಳಿರು. ಆಗ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಂಥ ಎಲ್ಲರೂ ಕೂಡ ನೀವು ಮಾಡ್ತೀರಾ, ನೀವು ತುಂಬ ಚೆನ್ನಾಗಿ ಮಾಡ್ತೀರಿ, ಇದನ್ನು ನಿಮ್ಗೆ ಅದು ಕೆಪಾಸಿಟಿ ಇದೆ ಅಂತ ಎಲ್ಲರೂ ಹೇಳಿ ಅವ್ರಿಗೆ ಎಲ್ಲರೂ ಸೇರಿ ಎಲ್ಲ ಟೀಚರ್ಸ್ ಸೇರಿ
ಅವ್ರಿಗೆಲ್ಲ ರೀತಿಯಾಗಿರ್ತಕ್ಕಂಥ ಪರಿಕರಗಳನ್ನ ಒದಗಿಸ್ಕೊಟ್ಟು ಮತ್ತು ಅವರು ನಾವು ಎಷ್ಟು ಶ್ರಮಪಟ್ಟು ಅವ್ರಿಗೆಲ್ಲವನ್ನು ಮಾಡಿವೆ ಆ ಶ್ರಮಕ್ಕೆ ಪ್ರತಿಫಲವಾಗಿ ಅವರ ಪರ್ಫಾರ್ಮೆಂಟು ಅಷ್ಟೇ ಚೆನ್ನಾಗಿತ್ತು. ಅವರು ಎಷ್ಟು ಚೆನ್ನಾಗಿ ಮಾಡಿರು ಅಂದರೆ ಅದನ್ನು ಹೇಳಲಿಕ್ಕೂ ಸಾಧ್ಯವಿಲ್ಲ. ಅಷ್ಟು ಚೆನ್ನಾಗಿ ಮಾಡಿ ನಮ್ಮ ಶಾಲೆಗೆ ಕೀರ್ತಿ ಅಂತ ಅಂದ್ಕೊಟ್ಟು ಅವತ್ತಿನ ದಿನ ಪ್ರತಿಯೊಬ್ಬರು ಕೂಡ ಎಲ್ಲ ನೋಡಿದಂಥ ಎಲ್ಲ ಜನಗಳು ಸುಮಾರು 2,500 3,000 ಜನ ಸೇರಿದ್ರು. ಪ್ರತಿ ಜನನೂ ಕೂಡ ಸ್ಟ್ಯಾಂಡಿಂಗ್ ಓವೇಷನನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹ ಮಾಡಿದರು. ಇದರಿಂದ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮಸ್ಕಾರ, ನಾನು ಪರಮೇಶ್ವರಪ್ಪ ಅಂತ ಹೇಳಿ ರೋಟ್ರಿ ಸ್ಕೂಲಿನ ಚಿತ್ರಕಲಾ ಶಿಕ್ಷಕರು. ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ನಾವು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ಅದೇ ಪ್ರಕಾರವಾಗಿ ನಾವೆಲ್ಲ ಸೇರಿಕೊಂಡು ಒಂದು ಕಾಂತಾರ ಅಂತಕ್ಕಂಥ ಒಂದು ಮೂವಿಯನ್ನು ಆಧಾರವಾಗಿ ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ಈ ಒಂದು ಸಾಂಗನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ವಿ. ಅದೇ ಪ್ರಕಾರವಾಗಿ ನಾವೆಲ್ಲ ಎಲ್ಲ ತಯಾರಿಗಳನ್ನು ಮಾಡಿಕೊಂಡ್ವಿ. ಪ್ರಮುಖವಾಗಿ ಒಬ್ಬ ಕಲಾವಿದ, ಆ ಕಲಾವಿದನೇ ಸಂತೋಷ್ ಕುಮಾರ್ ಅಂತ ಹೇಳಿ, ಅವರ ಒಂದು ಪರಿಕಲ್ಪನೆಯಲ್ಲಿ ಮೂಡಿ ಬಂದಿರತಕ್ಕಂಥ ಒಂದು ಭೂತಾರಾಧನೆ ಅಂತಲೂ ಹೇಳ್ಬೋದು, ಜೊತೆಗೆ ದೈವದ ಕಲ್ಪನೆ ಅಂತಲೂ ಹೇಳ್ಬೋದು. ಇಂತಹ ಕಲ್ಪನೆಯನ್ನು ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಈ ಒಂದು ಸಾಂಗನ್ನು ಮಾಡಿದ್ದೇವೆ. ಇದಕ್ಕೆ ಸಹಕರಿಸಿರ್ತಕ್ಕಂಥ ಅನೇಕರಿದ್ದಾರೆ. ಹಾಗಾಗಿ ಅಂಥವ್ರನ್ನ ಒಂದು 2 ಮಾತನ್ನ ಹೇಳಲೇಬೇಕಾಗುತ್ತೆ. ಅಂಥವರಲ್ಲಿ ನಮ್ಮ ಚಿಕ್ಕಪರಾಗಿರ್ತಕ್ಕಂಥ RL ಗುರುಗಳಾಗಿರ್ಬೋದು ಮತ್ತು ನಾಗರತ್ನ ಮಿಸ್ ಆಗಿರ್ಬೋದು, ಉಳಿದಿರ್ತಕ್ಕಂಥ ಎಲ್ಲ ಶಿಕ್ಷಕರು ಮತ್ತು ಸಹಶಿಕ್ಷಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಇದಕ್ಕೆಲ್ಲ ಕೈ ಜೋಡಿಸಿರ್ತಕ್ಕಂಥದ್ದು ನಮಗೆ ಒಂದು ವಿಶೇಷಣೆ ಅಂತ ಅನ್ನಬೇಕು. ಜೊತೆಗೆ ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಒಬ್ಬ ವ್ಯಕ್ತಿಗಳನ್ನ ನಾನು ಹೇಳಲೇಬೇಕು. ನಮ್ಮ ರೋಟರಿ ಶಾಲೆಯ ಸಾಂಸ್ಕೃತಿಕ ರಾಯಭಾರಿ ಅಂತಲೇ ಹೇಳಬೇಕು. ಅಂತಹ ವ್ಯಕ್ತಿ ಮತ್ತಾರೂ ಅಲ್ಲ, ನಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ MLM ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಕಂಕಣಬದ್ಧರಾಗಿ ನಮಗೆ ಬಹಳ ಹೃದಯಪೂರ್ವಕವಾಗಿ ನಮ್ಮ ಸಹಕಾರವನ್ನು ನೀಡಿರ್ತಕ್ಕಂಥದ್ದು ನಮಗೆಲ್ಲ ಕಂಡುಬಂತು. ಜೊತೆಗೆ ಇಂಥ ಕಾರ್ಯಕ್ರಮಗಳಿಗೆ ಅವರು ಯಾವಾಗಲೂ ಸಹಾಯ ಇದ್ದೇ ಇರ್ತದೆ. ಅಂತಹ ಒಂದು ಸಹಾಯವನ್ನು ನಾವು ಆಧಾರವಾಗಿ ಇಟ್ಕೊಂಡು ಅವರಿಗೆ ನಾವು ಯಾವುದೇ ಚ್ಯುತಿ ಬರದ ಹಾಗೆ ನಾವು ನಡ್ಕೊಂಡು, ಜೊತೆಗೆ ಈ ಶಾಲೆಗೆ ಹೆಚ್ಚಿನ ಒಂದು ಕೀರ್ತಿ ಬರಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಎಲ್ಲರೂ ಪರಿಶ್ರಮವನ್ನು ಹಾಕ್ಕೊಂಡು ನಾವು ಈ ಒಂದು ಕಾಂತಾರ ಸಾಂಗನ್ನು ನಾವು ಮಾಡ್ತಾ ಹೋದ್ವಿ. ಜೊತೆಗೆ ಇದು ಎಲ್ಲರ ಒಂದು ಅಚ್ಚುಮೆಚ್ಚಿನ ಒಂದು ಕಾರ್ಯಕ್ರಮದಲ್ಲಿ ಸಾಂಗ್ ಆಗಿ ಮೂಡಿ ಬಂದಿರತಕ್ಕಂಥದ್ದು ನಮಗೆ ಸಂತೋಷದ. ನಾವು ಎಲ್ಲೇ ಹೋಗಲಿ, ಈ ಒಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಎಲ್ಲೇ ಹೋಗಲಿ, ನಮ್ಮನ್ನು ಪದೇ ಪದೇ ಕೇಳ್ತಕ್ಕಂಥದ್ದು ಈ ಒಂದು ಸಾಂಗನ್ನು ನಿರೂಪಣೆ ಮಾಡಿರ್ತಕ್ಕಂಥದ್ದು ಮತ್ತು ಇದನ್ನು ನಿರ್ವಹಿಸಿರ್ತಕ್ಕಂಥ ಕಲಾವಿದರು ಯಾರು ಅಂತಕ್ಕಂಥದ್ದನ್ನು ನಾವು ಪದೇ ಪದೇ ಕೇಳ್ತಕ್ಕಂಥ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ. ಮತ್ತಾರೂ ಅಲ್ಲ, ಇಲ್ಲಿ ಈ ಒಂದು ನಮ್ಮ ಶಾಲೆಯ ಚಿತ್ರ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಸಂತೋಷ್ ಗುರುಗಳು ಇದನ್ನು ನಿರ್ವಹಿಸಿ ನಮ್ಮ ಶಾಲೆಗೆ ಯಶಸ್ವಿಯನ್ನು ತಂದುಕೊಟ್ಟಿದ್ದಾರೆ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಅವರಿಗೂ ಕೂಡ, ಅವರಿಗೆ ಮತ್ತು ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಸಂಸ್ಥೆಯ ಎಲ್ಲರಿಗೂ ಕೂಡ ನಾವೊಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ. ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವದ ಸಮಾರಂಭದ ಒಂದು ನೃತ್ಯವನ್ನು ಮಾಡಿದಂತಹ ಸಂತೋಷ್ ಸರ್ ಅವರು ಕಾಂತಾರ ಒಂದು ಹಾಡಿಗೆ ತುಂಬ ಚೆನ್ನಾಗಿ ನೃತ್ಯ ಮಾಡಿದ್ದಾರೆ. ಮತ್ತು ಆ ಬಿದಿರು ಕಡ್ಡಿ ತರೋದು, ಆ ಸ್ವಾಗೆಗರಿ ತರೋದು, ಅವುಗಳನ್ನೆಲ್ಲ ಬಿಡಿಸಿ, ಅಂದರೆ ಯಾಕೆಂದರೆ ಈಗ ಕಲೆ ಅನ್ನೋದು ಹೊರಹೊಮ್ಮಬೇಕು ಅಂತಂದರೆ ಅದಕ್ಕೆ ಪೂರಕವಾದಂಥ ಉಪಕರಣಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಅದನ್ನು ತಂದು ಆ ಹಿಂದಿನ ತೇರು ಮಾಡೋವಂಥದ್ದು ನೋಡಿದಾಗ ನಾವು, ಯಾಕೆಂದರೆ ಇಲ್ಲಿಂದ ಮಂಗಳೂರಿಗೆ ಹೋಗಿ ಆ ಒಂದು ಕಾರ್ಯಕ್ರಮವನ್ನು ನೋಡೋದಕ್ಕಾಗೋದಿಲ್ಲ. ಆದರೆ ಅಂತಹ ಸುಂದರವಾದಂತಹ ಅಲ್ಲಿನ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಸ್ಟೇಜ್ ಮೇಲೆ ತರುವುದರ ಮೂಲಕ ಆ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದರು. ಅದಕ್ಕೆ ಸಹಕಾರ ನೀಡಿದಂತಹ ನಮ್ಮ ಶಾಲೆಯ ಡ್ರೈವರ್ ಆಗಿರ್ಬೋದು, ಆನಂದ್ ಸರ್ ಆಗಿರ್ಬೋದು, RL ಸರ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ಎಲ್ಲರೂ ಸಹ ಪ್ರೋತ್ಸಾಹ ಕೊಟ್ಟರು. ಮತ್ತು ಎಲ್ಲ ಒಂದು 2-2.5 ಸಾವಿರ ಜನ ಎದ್ದು ನಿಂತು ಚಪ್ಪಾಳೆ ತಟ್ಟುವಂಥ ಒಂದು ಕಾರ್ಯಕ್ರಮ ಅದಾಗಿತ್ತು. ಯಾಕೆಂದರೆ ಆ ಸಂಜೆಯಲ್ಲಿಯೂ ಸಹ ಜನ ಮಕ್ಕಳಾದಿಯಾಗಿ ಕುಂತು ತುಂಬ ಒಂದು ನೃತ್ಯವನ್ನು ತುಂಬ ಚೆನ್ನಾಗಿ ಅನುಭವಿಸಿದರು ಅಂತ ಹೇಳ್ಬೋದು. ಮತ್ತು ಇದನ್ನು ನೋಡಿದಂತಹ ನಮ್ಮ ಶಾಲೆಯ
ಸೆಕ್ರೆಟ್ರಿಗಳಾದಂತಹ MLM ಸರ್ ಅವರು ಮತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಕರೆದು ಅವರನ್ನು ಸನ್ಮಾನ ಮಾಡಿದ್ದನ್ನು ಸಹ ಕಾಣಬಹುದು. ಏಕೆಂದರೆ ಪ್ರತಿಭೆಯನ್ನು ಕಂಡಾಗ ಗುರುತಿಸುವುದು ನಮ್ಮ ನಾಡಿನ ಒಂದು ಸಂಸ್ಕೃತಿಯಾಗಿರುತ್ತದೆ. ಅವರಿಗೆ ಮುಂದೆ ಉತ್ತಮವಾದಂಥ ಕಾರ್ಯಕ್ರಮಗಳು ಮಾಡುವುದಕ್ಕೆ ಅವಕಾಶಗಳು ಸಿಗಲಿ ಮತ್ತು ಪ್ರತಿಭೆ ಇನ್ನೂ ಅನಾವರಣಗೊಳ್ಳಲಿ ಅಂತ ಹೇಳ್ತಾ ಅವರಿಗೆ ಶುಭ ಹಾರೈಸುತ್ತಾ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್. ನಮ್ಮೂರು ಕಂಟಲಗೆರೆ. ಇದೇ ಚಿಕ್ಕನಾಯಕನಹಳ್ಳಿ ತಾಲೂಕು ರೋಟರಿ ಶಾಲೆಯಲ್ಲಿ ನಾನು ಡ್ರಾಯಿಂಗ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನಾನು ರಂಗಭೂಮಿ ಕಲಾವಿದ ಕೂಡ. ಮೈಸೂರು ರಂಗಾಯಣದಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ದೀನಿ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಸ್ಕೂಲ್ ಡೇ ಯೂನಿಯನ್ ಡೇನ ತುಂಬ ಅದ್ಭುತವಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅದೇ ಥರ ಈ ವರ್ಷವೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಒಬ್ಬ ಕಲಾವಿದನಾಗಿ ನನ್ನ ಕಡೆಯಿಂದ ಏನು ಮಾಡ್ಬೋದು ಅಂತ ನಾನು ಅಂದ್ಕೊಂಡಾಗ ಒಂದು ಹೊಸದಾಗಿ ಏನಾದರೂ ಮಾಡಬೇಕಂತ ನನಗೆ ಅನ್ನಿಸ್ತು. ಈ ಮಂಗಳೂರು ಸೈಡಲ್ಲಿ ತುಂಬ ಪ್ರಸಿದ್ಧಿ ಆಗಿರ್ತಕ್ಕಂಥ ಈ ದೈವಾರಾಧನೆ, ಭೂತಾರಾಧನೆ, ಪಂಜುರ್ಲಿ, ಇತ್ತೀಚಿನ ದಿನಗಳಲ್ಲಿ ಅದನ್ನು ಕಾಂತಾರ ಅಂತ ಒಂದು ಸಿನಿಮಾವಾಗಿ ಮಾಡಿದ್ರು. ಆ ಸಬ್ಜೆಕ್ಟ್ನ ಇಟ್ಕೊಂಡು ಆ ಥರ ನಾನು ಇಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತ ನನಗೊಂದು ಯೋಚನೆ ಬಂತು. ಅದನ್ನು ಮೊದಲನೇದಾಗಿ ನಮ್ಮ ಪ್ರೀತಿಯ ಗುರುಗಳಾದಂತಹ ಪರಮೇಶ್ವರಪ್ಪ ಜಿ ಕರಡಿ ಅಂತ ಅವರ ಹೆಸರು. ಎಲ್ಲರೂ ತುಂಬ ಪ್ರೀತಿಯಿಂದ ಕರಡಿ ಸರ್ ಅಂತ ಕರಿತೀವಿ. ಅವ್ರ ಹತ್ರ ಹೋಗಿ, ಸರ್ ಈ ಥರ ಒಂದು ಸಬ್ಜೆಕ್ಟ್ ಇದೆ, ಇದನ್ನು ಮಾಡಿದ್ರೆ ಹೇಗಿರುತ್ತೆ ಸರ್ ಅಂತ ಕೇಳಿದೆ. ಅವರು ನಾನು ಯಾವಾಗ ಏನೇ ಕೇಳಿದ್ರು ಹೇಳೋದು ಒಂದೇ ಮಾತು, ನೀನೇನೇ ಮಾಡಿದ್ರು ನಿನಗೆ ಸಪೋರ್ಟಾಗಿ ನಾನು ಇರ್ತೀನಿ, ನೀನು ಅದನ್ನು ಮಾಡು, ಆ್ಯಕ್ಟಿಂಗ್ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನೀನು ತಯಾರಿ ಮಾಡ್ಕೊ, ನಾನು ಮಿಕ್ಕಿದ್ದು ನಾನೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಅಲ್ಲಿಂದ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ HM ಮೇಡಮ್ನ, ನಾಗರತ್ನ ಮೇಡಮ್ ಅಂತ ಅವರನ್ನು ಕೇಳಿದೆ. ಅವರು ಸರಿ ಸರ್, ಮಾಡಿ ಸರ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳಿದರು. ಮತ್ತು ಅಲ್ಲಿಂದ ನಮ್ಮ ಇನ್ನೊಬ್ಬರು ಪ್ರೀತಿಯ ಗುರುಗಳಾದಂತಹ ಹೈಸ್ಕೂಲ್ HM RL ಸರ್ನ ನಾನು ಹೋಗಿ ಕೇಳಿಕೊಂಡೆ. ಸರ್ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಹೇಗೆ ಮಾಡೋದು ಸರ್, ಹೆಂಗೆ ಅಂತ ಹೇಳಿದಾಗ ಅವರು ಕೂಡ ನೀನೇನೇ ಮಾಡಿದ್ರು ಸ್ಕೂಲ್ಗೋಸ್ಕರ ಮಾಡ್ತಾಯಿದ್ದೀಯಾ, ಸ್ಕೂಲ್ಗೋಸ್ಕರ ನನ್ನ ಕಡೆಯಿಂದ ನಾನು ನಿನಗೆ ಏನು ಹೆಲ್ಪ್ ಮಾಡಬೇಕು ನಾನು ಅದನ್ನು ನಿನಗೆ ಮಾಡಿಕೊಡ್ತೀನಿ, ನೀನು ಆ್ಯಕ್ಟಿಂಗ್ ಮಾಡೋಕ್ಕೆ ರೆಡಿ ಆಗು ಅಂತ ಅವರು ಕೂಡ ಅದೇ ಥರ ಹೇಳಿದ್ರು. ಮತ್ತು ಆ ಕಾಂತಾರ ಒಂದು ಡಿಸೈನ್ ಬರ್ತಾರೆ, ಹಿಂದೆ ತೇರು ಕಟ್ಟೋದಾಗಿರಲಿ, ಅಲಂಕಾರ ಮಾಡೋದಾಗಿರಲಿ, ಅದು ಪ್ರತಿಯೊಂದು ಆ ಜವಾಬ್ದಾರಿ ನಂದಿರಲಿ, ಅದು ನಾನು ಮಾಡಿಕೊಡ್ತೀನಿ ಅಂತ ತುಂಬ ಖುಷಿಯಾಗಿ ಅವರೇ ಒಪ್ಕೊಂಡ್ರು. ನನಗೂ ತುಂಬ ಖುಷಿ ಆಯ್ತು ಅದು. ಮತ್ತು ನಮ್ಮ RL ಸರ್ ಮತ್ತು ನಾನು ಇಬ್ಬರೂ ನಮ್ಮ ಶಾಲೆಯ ಸೆಕ್ರೆಟ್ರಿ ಸರ್, ಈ ಶಾಲೆಗೆ ಮೇಯ್ನ್ ಪಿಲ್ಲರ್ ಅಂತಲೇ ಹೇಳ್ಬೋದು. ಅವರು MLM ಮಲ್ಲಿಕಾರ್ಜುನ ಸರ್ ಅಂತ. ಅವ್ರ ಹತ್ರ ಹೋಗಿ RL ಸರ್ ಮತ್ತು ನಾನು ಇಬ್ಬರು ಕೇಳ್ಕೊಂಡ್ವಿ, ಸರ್ ಈ ಸಲ ನಮಗೊಂದು ಅವಕಾಶ ಮಾಡಿಕೊಡಿ ಸರ್, ಈ ಸ್ಕೂಲ್ ಡೇಗೆ ನಾನೊಂದು ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಅವರು ಏನು ಮಾಡ್ತಿದ್ದೀಯಪ್ಪ ಅಂತ ಕೇಳಿದ್ರು. ಸರ್ ಒಂದು ಕಾಂತಾರ ಅಂತ ಈ ಥರ ಒಂದು ಸಬ್ಜೆಕ್ಟ್ ಇದೆ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಹೇಳಿ ಅದ್ರ ಕೆಲವೊಂದು ಫೋಟೋಸ್ ಎಲ್ಲ ತೋರಿಸ್ದೆ. ಅವರು ಅದಕ್ಕೆ ಇದು ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ, ನೀನು ತುಂಬ ಚೆನ್ನಾಗಿ ಮಾಡಬೇಕು, ತುಂಬ ಅಟ್ರಾಕ್ಟಿವ್ ಆಗಿರ್ಬೇಕು ನಿನ್ನ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರು. ತುಂಬ ಖುಷಿಯಾಗಿ ಅವರು ಒಪ್ಕೊಂಡ್ರು. ಅವತ್ತಿಂದ ಈ ಕಾಂತಾರ ಜರ್ನಿ ಶುರುವಾಗ್ತಾ ಹೋಯಿತು. ಈ ಸ್ಕೂಲ್ ಡೇ ಇನ್ನೂ 15 ದಿನ 20 ದಿನ ಇತ್ತು. ಅಲ್ಲಿಂದನೇ ನಾವು ಈ ಕಾಂತಾರಕ್ಕೆ ಬೇಕಾದಂತಹ ಉಪಕರಣಗಳು, ವಸ್ತುಗಳನ್ನ ರೆಡಿ ಮಾಡ್ಕೊಳಕ್ಕೆ ಶುರು ಮಾಡ್ಕೊಂಡ್ವಿ. ಮೊದಲು ಆ ಕಾಂತಾರಕ್ಕೆ ಬೇಕಾದಂತಹ ಕಿರೀಟನ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮ ಕರಡಿ ಸರು ಅದನ್ನು ಹೇಗೆ ಮಾಡ್ಬೋದು ಅಂತ ಎಲ್ಲ ತಯಾರಿ ಮಾಡಿಕೊಂಡ್ರು. ಅದಕ್ಕೆ ಬೇಕಾದಂತಹ ಡಿಸೈನ್ ಆಗಿರಲಿ, ಮತ್ತು ಅದಕ್ಕೆ ಈ ಮಣಿಗಳು, ಈ ದಾರಗಳನ್ನೆಲ್ಲ ಪೋಣಿಸೋದಾಗಿರಲಿ, ಇದನ್ನೆಲ್ಲ ನಮ್ಮ ಜೊತೆಯಾಗಿ ಇನ್ನೊಬ್ಬ ನನ್ನ ಪ್ರೀತಿಯ ಗೆಳೆಯ ಇದೇ ಶಾಲೆಯಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದಾನೆ, ಕಿರಣ್ ಕುಮಾರ್ ಅಂತ. ಅವನು ನಾವು ಏನೇ ಒಂದು ಕೆಲಸ ಮಾಡಲಿ ಪ್ರತಿಯೊಂದಕ್ಕೂ ನಮ್ಮ ಜೊತೆ ಯಾವತ್ತೂ ಇರ್ತಾನೆ. ಅದು ಕಿರೀಟಿಗೆ ಮಾಡಬೇಕಾದ್ರೆ ಪೂರ್ತಿ ವರ್ಕ್ನ ನಮಗೆ ಜೊತೆಯಾಗಿದ್ದು ಅವನು ಆ ಕೆಲಸನ ಮಾಡಿಕೊಟ್ಟ. ಮತ್ತು ಈ ಕಾಂತಾರ ಡಿಸೈನ್ ಅಂತ ಹೇಳಿದ್ನಲ್ಲ, ಹಿಂದ್ಗಡೆ ತೇರ್ದು ಅದೆಲ್ಲ, ಅದನ್ನು ನಮ್ಮ RL ಸರ್ನ, ಸರ್ ಇದು ಹೆಂಗೆ ಮಾಡೋದು ಇನ್ಮೇಲೆ ಅಂತ ಕೇಳಿದಾಗ, ಇದಕ್ಕೆ ಬಿದಿರುಗಳು, ಬೊಂಬು ಅಂತ ಹೇಳ್ತಾರೆ, ಅದು ಬೇಕು, ಅದನ್ನು ತರಿಸ್ಕೊಡು ಅಂತ ಹೇಳಿದ್ರು. ಹಾಗೆ ನಮ್ಮ ಶಾಲೆಯಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಿರೋರು ಶಂಕರಣ್ಣ ಅಂತ ಒಬ್ಬರಿದ್ದಾರೆ.
ಅವರು ಈ ಬಡ್ಗಿ ಕೆಲಸನೂ ಕೂಡ ಕಲ್ತ್ಕೊಂಡಿದ್ದಾರೆ. ಮತ್ತು ನಮ್ಮ ಶಾಲೆಯಲ್ಲಿ ಡ್ರೈವರ್ಗಳಾಗಿ ಕೆಲಸ ಮಾಡ್ತಾ ಇರೋದು 4 ಜನ ಇರೋದು. ಒಬ್ಬ ಕಿರಣ್ ಕುಮಾರ್ ಅಂತ, ಲಿಂಗರಾಜಣ್ಣ ಅಂತ, ರಾಘವಣ್ಣ ಮತ್ತು ಕುಮಾರ್ ಅಂತ. ಇವರು ನಾನು ಏನೇ ಕೆಲಸ ಮಾಡಬೇಕಾದ್ರೂ, ನಾನು ಏನೇ ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ಸಹಾಯಕವಾಗಿ ನಾನು ನಮ್ಮ ಕೈಲಿಂದ ಏನು ಕೆಲಸ ಆಗುತ್ತೋ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಯಾವಾಗಲೂ ನನಗೆ ಸಪೋರ್ಟ್ ಮಾಡೋ ಅಂಥ ನನ್ನ ಪ್ರೀತಿಯ ಅಣ್ಣಂದಿರು ಅಂತಲೇ ಹೇಳ್ಬೋದು. ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವರು, ಯಾವುದೇ ಒಂದು ಕೆಲಸ ಆಗಿರಲಿ ಏನೇ ಆಗಿರಲಿ. ಹಾಗೆ ನಮ್ಮ ಶಾಲೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಳ್ಳಿ ಇದೆ, ಅಲ್ಲೇ ನಮ್ಮ ಲಿಂಗರಾಜಣ್ಣ ತೋಟ ಅಲ್ಲೇ ಇದೆ ಅಂತೆ. ಅವರು ಈ ಬಿದಿರುಗಳು ಏನಾದರೂ ಬೇಕಾದರೆ ನಮ್ಮ ತೋಟದಲ್ಲೇ ಇದೆ ಅಂತ ಹೇಳ್ಬಿಟ್ಟು ಕಿರಣ್ಣ ಮತ್ತು ನಮ್ಮ ವಾಚ್ಮ್ಯಾನ್ ಶಂಕರಣ್ಣನ ಕರ್ಕೊಂಡೋಗಿ ಅವ್ರ ತೋಟದಲ್ಲಿ ಆ ಬಿದಿರುಗಳನ್ನೆಲ್ಲ ಕಡಿಸ್ಕೊಂಡು ನಮ್ಮ ಶಾಲೆಗೆ ತಗೊಂಬಂದು ಅವರೇ ಕೊಟ್ಟರು. ಮತ್ತು ಅಲ್ಲಿಂದ ನಮ್ಮ RL ಸರ್ನ ಕೇಳಿದ್ವಿ, ಸರ್ ಹೆಂಗೆ ಮಾಡೋದು ಏನು ಅಂತ ಕೇಳಿದಾಗ ಅವ್ರು ಯಾವ ಥರ ಒಂದು ಮಾಹಿತಿ ಕೊಡ್ಕೊಂಡು ಹೋಗ್ತಾರೋ, ಅವ್ರು ಯಾವ ಥರ ಹೇಳ್ತಾರೋ ಅದೇ ಡಿಸೈನಾಗಿ ಪ್ರತಿಯೊಂದು ಕೆಲಸನ ಎಲ್ಲ ಮಾಡ್ಕೊಂಡೋದು. ಹಾಗೆ ಇನ್ನೊಬ್ಬರು ಮುಖ್ಯ ನನಗೆ ಅಣ್ಣನ ಸ್ಥಾನದಲ್ಲಿ ಅವರು ಕೂಡ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ PT ಮಾಸ್ಟ್ರುಗಳು ಇಬ್ಬರು ಇರೋದು. ಒಬ್ಬರು ರಾಜು ಸರ್ ಅಂತ, ಆನಂದ್ ಸರ್ ಅಂತ. ಅವರು ಕೂಡ ಅವರಿಗೆ ಏನೊಂದು ಐಡಿಯಾಸ್ ಬರುತ್ತೋ, ಅವರಿಗೆ ಇದಕ್ಕೆ ಬೇಕಾದಂತಹ ಉಪಕರಣಗಳು ಅವ್ರಿಗೆ ಏನು ಸಿಗುತ್ತೋ ಪ್ರತಿಯೊಂದನ್ನು ನನಗೆ ಕೊಡ್ತಾ ಬಂದರು. ಮತ್ತು ಅವರು ನನ್ನ ಜೊತೆ ನಿಂತ್ಕೊಂಡು ಕೆಲಸ ಮಾಡಿದ್ರು. ತುಂಬ ಖುಷಿಯಾಗುತ್ತೆ. ಹಾಗೆ ಇನ್ನೊಬ್ಬರು ಶಿಕ್ಷಕರು ರವಿ ಸರ್ ಅಂತ, ಅವ್ರದ್ದು ಕೂಡ ತುಂಬ ಸಪೋರ್ಟ್ ನನಗೆ ಆ ಶಾಲೆಯಲ್ಲಿ ಯಾವತ್ತೂ ನನಗಿರುತ್ತೆ. ಇನ್ನೊಂದು ನಿಜವಾಗ್ಲೂ ಒಂದು ನಿಜನೇ ಹೇಳಬೇಕಂತ ಅಂದರೆ, ನಾನು ಸ್ಟೇಜ್ ಮೇಲೆ ಆ್ಯಕ್ಟಿಂಗ್ ಮಾಡಿರೋದಷ್ಟೇ ನನ್ನ ಕೆಲಸ. ಆದರೆ ಅದರಿಂದೇ ಕೆಲಸ ಮಾಡಿದಂತಹ ಕೈಗಳು ತುಂಬ ಕೈಗಳು ಇದ್ದಾವೆ. ಹಾಗಾಗಿ ಅಷ್ಟು ಜನರ ಹೆಸರನ್ನು ನಾನು ತುಂಬ ಪ್ರೀತಿಯಿಂದ ತುಂಬ ಖುಷಿಯಾಗಿ ನಾನು ಹೇಳ್ಕೊಬೇಕಾಗಿತ್ತು. ಹಾಗಾಗಿ ನಾನು ಹೇಳ್ಕೊಂಡಿದ್ದೀನಿ. ನಮ್ಮ ಕರಡಿ ಸರ್ ಆಗಿರ್ಬೋದು, ನಮ್ಮ RL ಸರ್ ಆಗಿರ್ಬೋದು, ನಮ್ಮ PT ಮಾಸ್ಟರ್ಗಳಾದಂತಹ ರಾಜು ಸರ್ ಆಗಿರ್ಬೋದು, ಆನಂದ್ ಸರ್ ಆಗಿರ್ಬೋದು, ನಮ್ಮ ಎಲ್ಲ ಡ್ರೈವರ್ಸ್ಗಳಾಗಿರ್ಬೋದು, ವಾಚ್ಮ್ಯಾನ್ ಅಂಕಲ್ ಶಂಕರಣ್ಣ ಆಗಿರ್ಬೋದು, ನಮ್ಮ ಇನ್ನೊಬ್ಬರು ಟೀಚರ್ಸ್ ರವಿ ಸರ್ ಆಗಿರ್ಬೋದು. ಹಾಗೆ ಪ್ರತಿಯೊಬ್ಬರು ನಮ್ಮ ಶಾಲೆಯ ಎಲ್ಲ ಟೀಚರ್ಸ್ಗಳ ಸಪೋರ್ಟ್ ನನಗೆ ಇದ್ದಿದ್ದರಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಹಾಗೆ ನಾನು ನಿಜವಾಗ್ಲೂ ಆ್ಯಕ್ಟಿಂಗ್ ಅಷ್ಟೇ ನಾನು ಮಾಡಿರೋದು. ಆದರೆ ಅದಕ್ಕೆ ಬೇಕಾದಂತಹ ಪೂರಕವಾಗಿ ಅದಕ್ಕೆ ಬೇಕಾದಂತಹ ಉಪಕರಣಗಳು, ವಸ್ತುಗಳನ್ನ ಒದಗಿಸಿ ಕೊಡೋಂಥ ಒಂದು ಕೆಲಸವನ್ನು ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಬೇರೆ ಯಾವ ಕೆಲಸನೂ ನಾನು ಮಾಡಿಲ್ಲ. ಅದನ್ನು ನಮ್ಮ RL ಸಾರು ಮತ್ತು ನಮ್ಮ ಕರಡಿ ಸಾರು ಅವರು ಮಾಡಿ ಆ ಕೆಲಸನ ಮಾಡಿಸಿರೋದು. ಅದು ಅಷ್ಟು ಬಿಟ್ಟರೆ ನಾನು ಯಾವ ಕೆಲಸನೂ ಮಾಡಿಲ್ಲ. ಹಾಗಾಗಿ ಅಷ್ಟು ಜನಗಳಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ನಾನು ಹೇಳಲೇಬೇಕು. ಈಗ ನಾನು ಸ್ಟೇಜ್ ಮೇಲೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಅದು ಸುಮ್ಮನೆ ಆಗೋಲ್ಲ. ಕೆಲವೊಂದು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ಮ್ಯೂಸಿಕ್ ಅದಕ್ಕೆ ಬೇಕೇ ಬೇಕು. ಮ್ಯೂಸಿಕ್ ಅಂತ ಅಂದರೆ ಯಾವುದೋ ಒಂದು ಸಿನಿಮಾದಲ್ಲಿ ತಗೊಂಡು ಅದನ್ನು ಹಾಕ್ಕೊಂಡು ಮಾಡಿರೋ ಅಂಥ ಒಂದು ಕೆಲಸ ಅಲ್ಲ ಇದು. ಇದಕ್ಕೆ ಪೂರಕವಾಗಿ ಬೇಕಾದಂತಹ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಒಂದು ಡೈಲಾಗ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಮತ್ತು ಫೈಟ್ ಸೀನ್ಗೆ ಬೇಕಾದಂತಹ ಆ ಒಂದು ಸೌಂಡ್ ಇರ್ಬೋದು. ಹಾಗೆ ಒಂದು ಎಂಟ್ರಿ ಸೀನ್ಗೆ ಯಾವ ಥರ ಬೇಕು, ಮತ್ತು ಸ್ಟೇಜ್ ಕೆಳಗೆ ಯಾವ ಥರ ಒಂದು ಡೈಲಾಗ್ಸ್ ಬೇಕು, ಸ್ಟೇಜ್ ಹತ್ತಬೇಕಾದ್ರೆ ಯಾವ ಥರ ಮ್ಯೂಸಿಕ್ ಬೇಕು, ಸ್ಟೇಜ್ ಮೇಲೆ ಹೋದ ನಂತರ ಅಲ್ಲಿ ಯಾವ ಥರ ಒಂದು ಮ್ಯೂಸಿಕ್ ಬೇಕು, ಈ ಥರ ಎಲ್ಲ ಒಂದು ಫಿಲಮಲ್ಲಿ ಮ್ಯೂಸಿಕ್ನ ತಗೊಂಡು ಅದನ್ನು ಎಡಿಟ್ ಮಾಡಿಕೊಟ್ಟರು ನನಗೆ ನಮ್ಮ ಶಾಲೆಯಲ್ಲಿ ಕನ್ನಡ ಟೀಚರ್ ಆಗಿ ಕೆಲಸ ಮಾಡ್ತಕ್ಕಂಥ ಚೈತ್ರ ಮೇಡಮ್. ಅವ್ರ ಹೆಸರು ನಾನು ಇಲ್ಲಿ ಹೇಳಲೇಬೇಕು. ಅವರು ಇಷ್ಟು ಕೆಲಸನ ನನಗೆ ಯಾವುದೇ ಬೇಜಾರಿಲ್ದಂಗೆ ಈ ಕೆಲಸನ ನನಗೆ ತುಂಬ ಖುಷಿಯಾಗಿ ಅವ್ರು ಮಾಡಿಕೊಟ್ರು. ಹಾಗಾಗಿ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಾಂತಾರ ಈವೆಂಟ್ ಅಂತೂ ತುಂಬ ಸೂಪರಾಗಿ ಬಂತು, ಒಳ್ಳೆ ಪರ್ಫಾರ್ಮೆನ್ಸು. ಅದನ್ನು ಗೈಡ್ಲೈನ್ ಮಾಡಿಕೊಟ್ಟಿರೋಂಥ ಸಂತೋಷ್ ಸರ್ ಆಗಲಿ ಅಥವಾ ಟೀಮ್ ವರ್ಕ್ಗಾಗಲಿ ತುಂಬಾ ಧನ್ಯವಾದಗಳು. ಅದು ಯಾವ ಥರ ಇತ್ತಪ್ಪ ಅಂತಂದರೆ, ರಿಯಲ್ ಕಾಂತಾರ ಮೂವಿ ಯಾವ ಥರ ಇತ್ತೋ ಆ ಪರ್ಫಾರ್ಮೆನ್ಸ್ಗಿಂತ ಇದು ಏನೂ ಕಮ್ಮಿ ಇರಲಿಲ್ಲ. ಅದಕ್ಕೆಲ್ಲನೂ ಅನ್ನೋಕ್ಕೆ ಅವಕಾಶ ಮಾಡಿಕೊಟ್ರಂಥ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಗಲಿ ಇಲ್ಲ ಸ್ಟಾಫ್ ಆಗಲಿ, ಕೋಆರ್ಡಿನೇಷನ್ ಇರುವಂಥದಕ್ಕೆ ತುಂಬ ಮೆಚ್ಚುಗೆ ಆಗುತ್ತೆ. ಸ್ಕೂಲಲ್ಲಿ ಶಾಲಾ ವಾರ್ಷಿಕೋತ್ಸವದಲ್ಲಿ ನಡೆದಂತಹ ಕಾಂತಾರ ಡ್ಯಾನ್ಸು ತುಂಬ ಚೆನ್ನಾಗಿ ಬಂತು. ಹೇಗಿತ್ತು ಅಂದರೆ, ನಾವು ಪಿಕ್ಚರಲ್ಲಿ ಹೇಗೆ ನೋಡಿದ್ವೋ ಕಾಂತಾರ ಡ್ಯಾನ್ಸ್ ಅದಕ್ಕಿಂತನೂ ಹೆಚ್ಚು ಚೆನ್ನಾಗಿ ಬಂತು. ಅದನ್ನು ಡ್ಯಾನ್ಸನ್ನು ಮಾಡಿದಂತಹ ಸಂತೋಷು ಕೂಡ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಮತ್ತು ಡ್ಯಾನ್ಸ್ಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸ್ಕೂಲ್ ಎಲ್ಲ ಮುಖ್ಯ ಶಿಕ್ಷಕರಾಗಿರ್ಬೋದು,
ಟ್ರಸ್ಟ್ ಆಗಿರ್ಬೋದು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಮೇಝಿಂಗ್. ಚಿತ್ರಕಲಾ ಶಿಕ್ಷಕರು ಹಾಗೂ ನೀನಾಸಂ ಮತ್ತು ರಂಗಾಯಣದಲ್ಲಿ ತರಬೇತಿಯನ್ನು ಪಡೆದಂತಹ ಒಬ್ಬ ಕಲಾವಿದರಾದಂತಹ ಸಂತೋಷ್ ಸರ್ ಅವರು ಶಾಲಾ ವಾರ್ಷಿಕೋತ್ಸವದಲ್ಲಿ ಮಾಡಿದಂತಹ ಕಾಂತಾರ ಆ್ಯಕ್ಟ್ ತುಂಬಾ ಅದ್ಭುತವಾಗಿ ಮೂಡಿಬಂತು. ಈ ಶಿಕ್ಷಕರಲ್ಲಿ ಮೆಚ್ಚುಗೆಯನ್ನು ಕಳಿಸಿದಂಥ ಒಂದು ಆ್ಯಕ್ಟ್ ಅಂತಲೇ ಹೇಳಬಹುದು. ಈ ಒಂದು ಕಾರ್ಯಕ್ರಮ ತುಂಬ ವಿಶೇಷ ಅಂತ ಹೇಳಿ ಅನ್ನಿಸ್ಕೊಂಡಿದ್ದಕ್ಕೆ ಕಾರಣ ಏನಪ್ಪ ಅಂತಂದರೆ, ಕರಾವಳಿ ಪ್ರದೇಶದಲ್ಲಿ ಪಂಜುರ್ಲಿ ಎನ್ನುವಂತಹ ದೈವಾರಾಧನೆ ಇದೆ. ಆ ಒಂದು ದೈವಾರಾಧನೆಯ ಕಲ್ಪನೆ ನಾವು ಸಿನಿಮಾಗಳಲ್ಲಿ ನೋಡಿ ತಿಳ್ಕೊಂಡಿದ್ದೀವಿ, ಆದರೆ ಯಾವತ್ತೂ ಕೂಡ ನಾವು ನೇರವಾಗಿ ನೋಡಿರಲಿಲ್ಲ. ಆದರೆ ಕಲಾವಿದರಾದಂತಹ ಸಂತೋಷ್ ಸರ್ ಅವರು ಆ ಒಂದು ದೈವಾರಾಧನೆ ಅಂದರೆ ಕರಾವಳಿ ಭಾಗದ ದೈವಾರಾಧನೆಯನ್ನು ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರದರ್ಶನವನ್ನು ಮಾಡಿ ನಾವು ಕೂಡ ಅಂತಹ ಒಂದು ವಿಶೇಷ ಮತ್ತು ಅದ್ಭುತವಾಗಿರುವಂಥ ದೈವಾರಾಧನೆಯನ್ನು ಕಣ್ಣಾರೆ ನೋಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅಷ್ಟೇ ಅಲ್ಲ, ಈ ಒಂದು ಆ್ಯಕ್ಟಿನ ಹಿಂದೆ ಸಾಕಷ್ಟು ಜನರ ಒಂದು ಪರಿಶ್ರಮ ಇದೆ. ಆ ಪರಿಶ್ರಮಕ್ಕೆ ತಕ್ಕನಾಗಿ ಆ ಒಂದು ಯಶಸ್ವಿ ಅನ್ನೋಂಥದ್ದು ಈ ಕಾರ್ಯಕ್ರಮಕ್ಕೆ ಸಿಕ್ತು ಅಂತಲೇ ಹೇಳಬಹುದು. ಅಷ್ಟೇ ಅಲ್ಲ, ಮುಂದೆಯೂ ಕೂಡ ಇಂತಹದ್ದೇ ವಿಶೇಷವಾಗಿರುವಂತಹ ಅಪರೂಪವಾಗಿರುವಂತಹ ಒಂದು ಆ್ಯಕ್ಟ್ಗಳು ಬರಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.